ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಓಣಂ ಸೆಲೆಬ್ರೇಷನ್ಗೋಸ್ಕರ ಬಿ ಟೌನ್ ರೆಸ್ಟೋರೆಂಟ್ ಅಲ್ನಾದಕ್ಕೆ ಬಂದಿದ್ದೇವೆ. ಓಣಂ ಸೆಲೆಬ್ರೇಷನ್ ಅಂದ್ರೆ ಏನು, ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ಅಂದ್ರೆ ಮಹಾಬಲಿ, ಮಲಯಾಳಮಲ್ಲಿ ಮಾವೇಲಿ ಅಂತ ಹೇಳ್ತಾರೆ. ಅವರು ಕೇರಳ ಪ್ಲೇಸ್ ಅಲ್ಲಿ ಬಂದು ಎಲ್ಲ ಜನತೆ ಹ್ಯಾಪಿ ಆಗಿದ್ದಾರೆ ಅಂತ ಹೇಳಿ ನೋಡ್ಲಿಕ್ಕೆ ಬರುದು. ಹಾಗೆ ಎಲ್ಲರೂ ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಚಂದದಲ್ಲಿ ಎಲ್ಲ ಬಾಳೆಲೆಲ್ಲ ಊಟ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಪೂಕಳಂ ಹಾಕೋದು, ಜನರು ಹ್ಯಾಪಿ ಆಗಿದ್ದಾರೆ ಅಂತ ನೋಡ್ಲಿಕ್ಕೆ ವೆಲ್ಕಮ್ ಮಾಡುವ ಒಂದು ಪ್ರತೀತಿ. ಮಹಾಬಲಿಯ ಬಗ್ಗೆ ಹೇಳಿದ ನಮ್ಮ ಗಾಯತ್ರಿ ಮೇಡಮ್ ಅವರು ಎಂಟ್ರೆನ್ಸ್ ಅಲ್ಲೇ ಮಹಾಬಲಿಯನ್ನ ನೋಡಿ ತುಂಬಾನೇ ಖುಷಿಯಾಗಿದ್ದಾರೆ. ಇವರ ಈ ಖುಷಿಯನ್ನ ನೋಡಿ ನಿಮ್ಗೆ ಅನ್ಸಿರ್ಬೋದು ಇಲ್ಲಿನ ಅಟ್ಮಾಸ್ಫಿಯರ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಪಕ್ಕಾ ಓಣಂ ಸೆಲೆಬ್ರೇಷನ್. ನಾವು ಹೋಟೆಲ್ಗೆ ಬಂದಿದ್ದೆವು ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಬಂದಿದ್ದೆವು ಅಂತ ಹೇಳಿ ಗೊತ್ತಾಗ್ಲಿಲ್ಲ. ನಾನು ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಓಣಂ ಸೆಲೆಬ್ರೇಷನ್ ನ ಅಟೆಂಡ್ ಮಾಡ್ತಾ ಇದ್ದೇನೆ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಫಾರ್ ದ ಫಸ್ಟ್ ಟೈಮ್ ಬೆಸ್ಟ್ ಓಣಂ ಸೆಲೆಬ್ರೇಷನ್ ನ ಅಟೆಂಡ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಇನ್ನು ಊಟದ ವಿಷಯಕ್ಕೆ ಬಂದ್ರೆ 45 ಐಟಮ್ ಇತ್ತು. ಒಂದಕ್ಕಿಂತ ಒಂದು ಐಟಮ್ ಸೂಪರ್. ಎಷ್ಟು ಬೇಕಷ್ಟು ಕೇಳಿ ಪ್ರೀತಿಯಿಂದ ಬಡಿಸ್ತಾ ಇದ್ರು. ಊಟ ಹೇಗಾಗಿದೆ, ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ರು. ಟೋಟಲಿ ಮನೆಯ ವೈಬ್ಸ್ ಅನ್ನ ಕೊಟ್ರು. ಈ ರೆಸ್ಟೋರೆಂಟ್ಗೆ ಒಮ್ಮೆ ವಿಸಿಟ್ ಮಾಡಿ ಇಲ್ಲಿನ ಫುಡ್ ಅನ್ನ ಟೇಸ್ಟ್ ಮಾಡಿ. ಇನ್ನು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಫಾಲೋ ಮಾಡಿ. ಎಂತ ಮಾಡ್ತಿದ್ದೀರಿ ನೀವು? ಆಕ್ಚುಲಿ ಪಕ್ಕ ಮಲಯಾಳಸ್ ಆಫ್ಟರ್ ದ ಫುಡ್ they will take this payasam, this is called ಪರಿಪು payasam, then banana, then this papadam. ಅದನ್ನು ಮಿಕ್ಸ್ ಮಾಡಿ ತಿನ್ನೋದು, ಆ ಟೇಸ್ಟ್ ಉಂಟಲ್ಲ ಸೂಪರ್. ನೋಡಿ ಎಂಜಾಯ್. ಅಡ್ಡಿಪೊಳಿ.